ಇವತ್ತಿನ ಸಂಚಿಕೆಯಲ್ಲಿ ನಮ್ಮದೇ ಊರಿನ ಪ್ರತಿಭೆ ಚಲನಚಿತ್ರ ನಟ ಒಬ್ರು ನಮ್ಮ ಜೊತೆ ಇದ್ದಾರೆ. ವಜ್ರದೇವ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ. ಕನ್ನಡ ಮತ್ತೆ ತುಳು ಎರಡು ಭಾಷೆಯಲ್ಲಿ ಸಿನಿಮಾ ಆಗಿದೆ. ಅಂಡ್ ನನಗೆ ಮೊದಲ ತುಳು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಪಾತ್ರ, ಯಾಕಂದ್ರೆ ಅದು ಕತೆ ಜರ್ನಿಲಿ ನನ್ನ ಪಾತ್ರನೂ ತುಂಬಾ ಮುಖ್ಯವಾಗಿದೆ. ಆಮೇಲೆ ದಿಗ್ಗಜರೊಟ್ಟಿಗೆ ನನ್ನ ಪಾತ್ರನ ಶೇರ್ ಮಾಡ್ಕೊಂಡು ಮಾಡಿರೋ ಒಂದು ಎಕ್ಸ್ಪೀರಿಯನ್ಸು ತುಂಬಾ ಅದ್ಭುತವಾಗಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲೆ ಮತ್ತು ಕಲೆಗಾರನಿಗೆ ಅಂದರೆ ಕಲಾವಿದನಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಅವರಿಗೆ ಗೌರವ ಕೂಡ ಕೊಡ್ತೇವೆ. ನಿಮ್ಮ ಚಲನಚಿತ್ರ ಅದು ಕಾಮಿಡಿ, ಹಾಸ್ಯ ಭರಿತ ಚಲನಚಿತ್ರ ಅಂತ ಹೇಳ್ತಾರೆ. ಈ ಕಾಮಿಡಿ ಚಲನಚಿತ್ರ ಯಾವ ಸಂದೇಶವನ್ನು ಕೊಡ್ತಿದೆ ಜನಕ್ಕೆ ಅಂತ ಈ ಪಿಕ್ಚರಲ್ಲಿ? ನಮ್ಮ ಪಿಕ್ಚರ್ ಸಿನಿಮಾದಲ್ಲಿ ನಿಮಗೆ ಏನು ಅಂದರೆ ಎಲ್ಲರೂ ಒಂದಾಗಿ ಬಾಳಬೇಕು, ಒಂದು ಕೂಡು ಕುಟುಂಬ ಅಂತ ಏನು ತುಳುವಲ್ಲಿ ಹೇಳ್ತೀವಲ್ವ, ಅವಿಭಕ್ತ ಕುಟುಂಬ, ನಾವೆಲ್ಲರೂ ಸೇರಿ ಬದುಕಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಇದರಲ್ಲಿ ಹೇಳಿದ್ದಾರೆ. ಹಾಗೆ ಒಂದು ಸ್ನೇಹಿತರ ಕಥೆನೂ ಇದೆ ಅದರಲ್ಲಿ. ಅದು ನಿಮಗೆ ಒಂದು ಸ್ನೇಹ ಅನ್ನೋದೇನು ಇದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಫನ್ನಿ, ಒಂದು ತುಂಬ ತಮಾಷೆಯಾಗಿ ಹ್ಯೂಮರಸ್ ಆಗಿ ಜನಗಳಿಗೆ ಅದನ್ನ ತಿಳಿಸ್ತಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಡಂಕ 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 ನನ್ನ ತಂಗಿಯ ನನ್ನ ತಂದೆಯ ನನ್ನ ತಾಯಿಯ ಕೊಂದ ಜನರೇ ಡಂಕ 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 ಡಂಕಾರ. ದುರ್ಯೋಧನಗೆ ದುಶ್ಯಾಸನ, ಕುಂಭಕರ್ಣಗೆ ರಾವಣ, ಜೊತೆಗೆ ಯುದ್ಧವ ಮಾಡುವ ಬಾರೋ ಬಾರೋ ರಾಘವ. ನಿಮ್ಮ ತುಳು ಚಿತ್ರರಂಗದಲ್ಲಿ ಮೊದಲ ಪ್ರಯತ್ನ, ಆದ್ರೆ ನಿಮಗಿಂತ ಹಿರಿಯರು ಅಂದ್ರೆ ತುಳು ಚಿತ್ರರಂಗದಲ್ಲಿ ಬಹಳಷ್ಟು ದೊಡ್ಡ ದಿಗ್ಗಜರು ಈ ಸಿನಿಮಾದಲ್ಲಿ ಇದ್ದಾರೆ. ಅವರ ಜೊತೆ ನಿಮ್ಮ ಬಾಂಧವ್ಯ ಯಾವ ರೀತಿ ಇತ್ತು? ಅದ್ರ ಬಗ್ಗೆ ನಾನು ತುಂಬಾ ಎಕ್ಸೈಟೆಡ್ ಆಗಿದೆ. ಬಿಕಾಸ್ ನಾನು ಅವ್ರನ್ನ ಇಲ್ಲಿ ಕಾರ್ಕಳದಲ್ಲಿ ಸ್ಕೂಲ್ಗೆ ಹೋಗುವಾಗ ಪೋಸ್ಟಲ್ಲೆಲ್ಲ, ಅವ್ರ ನಾಟಕದ ಪೋಸ್ಟಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ದೇರ್ ಲೆಜೆಂಡ್ಸ್. ಸೊ ಆದರೆ ಅವರು ತುಂಬ ಚೆನ್ನಾಗಿ ಸೆಟ್ಟಲ್ಲಿ, ನಾನಂತಲ್ಲ ಎಲ್ಲ ಕಲಾವಿದರನ್ನ, ದೇವದಾಸ್ ಗಬ್ಬೇಗೌಡ ಮಾಸ್ಟರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಬೋಳರ್ ಸರ್ ಅಥವಾ ಓಮಂಜೂರ್ ಸರ್, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ, ಅವ್ರು 4 ಜನ ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಯಾವುದೇ ಒಂದು ಏನು ನಮಗೆ ಯಾವುದು ಸಂಕೋಚ ಆಗದಿರೋ ಥರ ನಮ್ಮನ್ನೆಲ್ಲ ತುಂಬ ಫ್ರೀಯಾಗಿ ಆ್ಯಕ್ಟ್ ಮಾಡೋ ಥರ ಕರ್ಕೊಂಡು ಹೋಗ್ತಾರೆ. ಅದು ಅವ್ರ ದೊಡ್ಡ ಗುಣ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಒಳ್ಳೆ ವಿಷಯಗಳನ್ನ ಕಲ್ತ್ವಿ. ಆ್ಯಂಡ್ ತುಂಬ ಫನ್ ಇರುತ್ತೆ ಸೆಟ್ಟಲ್ಲಂತೂ, ತುಂಬ ಚೆನ್ನಾಗಿ ಮಜಾ ಮಾಡಿದ್ದೀವಿ. ಅದಲ್ದೇ ಸಾಯಿ ಸರ್ ಆಗಿರ್ಬೋದು, ಪ್ರಸನ್ನ ಸರ್, ತುಂಬ ಜನ ಮತ್ತು ನಮ್ಮ ಭೋಜರಾಜ್ ಸರ್, ಬಾಬಾ ಬಂದರು, ಅವರು ಇನ್ನೂ ಹೆಚ್ಚು ಕಮ್ಮಿ ಒಂದು 25-30 ಜನ ಇರ್ತಿದ್ವಿ ಆ ಮನೆಯಲ್ಲಿ ನಾವು ಶೂಟಲ್ಲಿ. ರೂಪಾ ವರ್ಕಾಡಿ ಅವರು ನನ್ನ ವೈಫ್ ಪಾತ್ರ. ಆಮೇಲೆ ನಮ್ಮ ನಿತ್ಯ ಪ್ರಕಾಶ್ ಬಂಟ್ವಾಳ ಹೀರೋ. ಸೊ ಇವರೆಲ್ಲ ತುಂಬ ಚೆನ್ನಾಗಿ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾ ಮಾಡಿದ್ದೀವಿ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂದರೆ ಆಗಿದೆ. ಒಂದು 50-60 ಜನ ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ ತುಳುನಾಡಿದ್ದು. ಸೊ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಫಸ್ಟ್ ಸಿನಿಮಾದಲ್ಲೇ ನನಗೆ ಎಲ್ಲರನ್ನು ಮೀಟ್ ಮಾಡೋದು, ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಹಾಗಾಗಿ ಅದಕ್ಕೆ ನಾನು ಈ ಮೂಲಕ ನಮ್ಮ ಸಂದೀಪ್ ಮೂಡುಬಿದ್ರೆ ಬೆದ್ರ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಗೋಲ್ಡನ್ ಮೂವೀಸ್ ಶಿಲ್ಪಾ ಮ್ಯಾಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವಕಾಶಕ್ಕಾಗಿ.